ಕೇರಳದ ಚುನಾವಣಾ ರಣಕಣದಲ್ಲಿ ಕರ್ನಾಟಕದ ಕೋಗಿಲು ವಿಚಾರವೇ ಹಾಟ್ ಟಾಪಿಕ್ ಆಗಿದೆ. ಪಿಣರಾಯಿ ವಿಜಯನ್ಗೆ ಟಕ್ಕರ್ ಕೊಡೋ ಅವಸರದಲ್ಲಿ ವೇಣುಗೋಪಾಲ್ ಎಡವಟ್ಟು ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ತಲೆನೋವು ತಂದಿಟ್ಟಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚುನಾವಣೆಗಳಲ್ಲಿ ಸೋಲುಗಳ ಮೇಲೆ ಸೋಲು ಕಂಡಿರುವ ಕಾಂಗ್ರೆಸ್ ಇದೀಗ ಅಸ್ತಿತ್ವದ ಹುಡುಕಾಟದಲ್ಲಿದೆ. ತೆಲಂಗಾಣ ಮತ್ತು ಕರ್ನಾಟಕದ ಬಳಿಕ ಕೇರಳವನ್ನ ಕೈವಶ ಮಾಡಿಕೊಳ್ಳಲು ಹರಸಾಹಸ ಪಡುತ್ತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಕೈಪಡೆಗೆ ಪಿಣರಾಯಿ ವಿಜಯನ್ ಕೋಗಿಲು ಲೇಔಟ್ ವಿಚಾರ ಮುಂದಿಟ್ಟು ಶಾಕ್ ನೀಡುತ್ತಿದ್ದಂತೆ ಕೇರಳ ರಾಜಕೀಯ ಚಿತ್ರಣವೇ ಬದಲಾಗಿದ್ದು ಕೆಸಿ ವೇಣುಗೋಪಾಲ್ ಮಾಡುತ್ತಿರುವ ಒಂದೊಂದೇ ಎಡವಟ್ಟು ಸಿದ್ದರಾಮಯ್ಯಗೂ ತಲೆಬಿಸಿ ತಂದಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಕಂಟಕರಾದ್ರ ವೇಣುಗೋಪಾಲ್. ಸಿದ್ದರಾಮಯ್ಯಗೆ ಸಾಲು ಸಾಲು ಸಮಸ್ಯೆ ತಂದೊಡ್ಡಿದ್ರ ಕೆಸಿ ವೇಣುಗೋಪಾಲ್. ಸದ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆಸಿವಿ ಕೇರಳದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಾರಣದಿಂದಲೇ ಕೋಗಿಲು ಲೇಔಟ್ ವಿಚಾರವನ್ನ ತಣ್ಣಗಾಗಿಸಲು ಹೋಗಿ ಕರ್ನಾಟಕ ಕಾಂಗ್ರೆಸ್ಗೆ ಸಂಕಷ್ಟ ತಂದೊಡ್ಡಿದ್ದಾರೆ. ಮೊದಲು ನಿರಾಶ್ರಿತರಿಗೆ ಪರ್ಯಾಯ ಮನೆ ಕೊಡಿ ಎಂದು ಮಧ್ಯಸ್ಥಿಕೆ ವಹಿಸಿದ್ದ ವೇಣುಗೋಪಾಲ್ ಇದೀಗ ಅವರೆಲ್ಲ ಅಕ್ರಮ ನಿವಾಸಿಗಳು ಎಂದು ಒಪ್ಪಿಕೊಂಡಿದ್ದಾರೆ. Even though they are not legally right, they didn't have any legal right. The government of Karnataka had given them 11 point something lakhs houses within 48 hours. I am saluting the action of Karnataka government in this. ಕೇಳಿದ್ರಲ್ಲ ವೇಣುಗೋಪಾಲ್ ಮಾತುಗಳನ್ನ. ಫಕೀರ್ ಕಾಲೋನಿಯಲ್ಲಿ ಇದ್ದವರು ಅಕ್ರಮ ವಾಸಿಗಳು ಎಂದು ಸ್ವತಃ ಕಾಂಗ್ರೆಸ್ ಸಂಸದರೇ ಒಪ್ಪಿಕೊಂಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ವೇಣುಗೋಪಾಲ್ಗೇನೋ ಪಿಣರಾಯಿಗೆ ಟಾಂಗ್ ಕೊಡಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಲ್ಯೂಟ್ ಅಂದ್ರು. ಆದರೆ ಸಿದ್ದರಾಮಯ್ಯಗೆ ಮಾತ್ರ ಇದರ ಬಗ್ಗೆ ಮಾತನಾಡಲು ಮನಸ್ಸೇ ಒಪ್ತಿಲ್ಲ. ಕೇರಳದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಮೈಕ್ ದೂಡಿ ಮುಂದಕ್ಕೆ ಹೋದ್ರು. Write to letter to PM regarding EG bill to suspend that bill. So can you please tell us more about that, please? Sir, request, please. You write a letter to PM Modi. ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಮುಂದುವರೆದಿದ್ದು ಬಿಜೆಪಿ ಆಡಳಿತದ ಅವಧಿಯಲ್ಲೇ ಶೆಡ್ ನಿರ್ಮಾಣವಾಗಿರಬಹುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟರು. ಇರ್ಬೋದು, ಅವ್ರ ಕಾಲನಾಗ ಆಗಿರ್ಬಾರ್ದು, ಯಾರ ಕಾಲನಾಗ ಇದನ್ನ ಗೊತ್ತಿಲ್ಲ. ಅವ್ರ ಕಾಲನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರುತ್ತೆ. ಅವ್ರ ಸರ್ಕಾರ ಇತ್ತು, ನಮ್ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗ್ ಗೊತ್ತಾಗೋದ್ರಿ, ನಾವೇ ಮಾಡಿದ್ವಿ, ಅವರೇ ಮಾಡ್ತಾರೆ. ಮಾಡಿದ್ ನಿಜ, ಅವ್ರು ಮಾಡಿದ ನಿಜ, ಅದು ನಮ್ಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಮುಗಿದೋದ ಅಧ್ಯಾಯ, ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಜಟಾಪಟಿಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸದಲ್ಲಿದ್ದು ಒಂದೇ ವೇದಿಕೆಯಲ್ಲಿ ಪಿಣರಾಯಿ ವಿಜಯನ್ ಮುಖಾಮುಖಿಯಾದರು. ತಿರುವನಂತಪುರಂನಲ್ಲಿ ನಾರಾಯಣ ಗುರುಗಳು ಸ್ಥಾಪಿಸಿದ್ದ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದು ಒತ್ತುವರಿ ತೆರವು ವಿಚಾರ ಚರ್ಚೆ ಆಯ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ. ಕೇರಳದ ಚುನಾವಣಾ ರಣಕಣದಲ್ಲಿ ಕರ್ನಾಟಕದ ಕೋಗಿಲು ವಿಚಾರವೇ ಹಾಟ್ ಟಾಪಿಕ್ ಆಗಿದೆ. ಪಿಣರಾಯಿ ವಿಜಯನ್ಗೆ ಟಕ್ಕರ್ ಕೊಡೋ ಅವಸರದಲ್ಲಿ ವೇಣುಗೋಪಾಲ್ ಎಡವಟ್ಟು ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ತಲೆನೋವು ತಂದಿಟ್ಟಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚುನಾವಣೆಗಳಲ್ಲಿ ಸೋಲುಗಳ ಮೇಲೆ ಸೋಲು ಕಂಡಿರುವ ಕಾಂಗ್ರೆಸ್ ಇದೀಗ ಅಸ್ತಿತ್ವದ ಹುಡುಕಾಟದಲ್ಲಿದೆ. ತೆಲಂಗಾಣ ಮತ್ತು ಕರ್ನಾಟಕದ ಬಳಿಕ ಕೇರಳವನ್ನ ಕೈವಶ ಮಾಡಿಕೊಳ್ಳಲು ಹರಸಾಹಸ ಪಡುತ್ತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಕೈಪಡೆಗೆ ಪಿಣರಾಯಿ ವಿಜಯನ್ ಕೋಗಿಲು ಲೇಔಟ್ ವಿಚಾರ ಮುಂದಿಟ್ಟು ಶಾಕ್ ನೀಡುತ್ತಿದ್ದಂತೆ ಕೇರಳ ರಾಜಕೀಯ ಚಿತ್ರಣವೇ ಬದಲಾಗಿದ್ದು ಕೆಸಿ ವೇಣುಗೋಪಾಲ್ ಮಾಡುತ್ತಿರುವ ಒಂದೊಂದೇ ಎಡವಟ್ಟು ಸಿದ್ದರಾಮಯ್ಯಗೂ ತಲೆಬಿಸಿ ತಂದಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಕಂಟಕರಾದ್ರ ವೇಣುಗೋಪಾಲ್. ಸಿದ್ದರಾಮಯ್ಯಗೆ ಸಾಲು ಸಾಲು ಸಮಸ್ಯೆ ತಂದೊಡ್ಡಿದ್ರ ಕೆಸಿ ವೇಣುಗೋಪಾಲ್.
ಸದ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆಸಿವಿ ಕೇರಳದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಾರಣದಿಂದಲೇ ಕೋಗಿಲು ಲೇಔಟ್ ವಿಚಾರವನ್ನ ತಣ್ಣಗಾಗಿಸಲು ಹೋಗಿ ಕರ್ನಾಟಕ ಕಾಂಗ್ರೆಸ್ಗೆ ಸಂಕಷ್ಟ ತಂದೊಡ್ಡಿದ್ದಾರೆ. ಮೊದಲು ನಿರಾಶ್ರಿತರಿಗೆ ಪರ್ಯಾಯ ಮನೆ ಕೊಡಿ ಎಂದು ಮಧ್ಯಸ್ಥಿಕೆ ವಹಿಸಿದ್ದ ವೇಣುಗೋಪಾಲ್ ಇದೀಗ ಅವರೆಲ್ಲ ಅಕ್ರಮ ನಿವಾಸಿಗಳು ಎಂದು ಒಪ್ಪಿಕೊಂಡಿದ್ದಾರೆ. Even though they are not legally right, they didn't have any legal right. The government of Karnataka had given them 11 point something lakhs houses within 48 hours. I am saluting the action of Karnataka government in this. ಕೇಳಿದ್ರಲ್ಲ ವೇಣುಗೋಪಾಲ್ ಮಾತುಗಳನ್ನ. ಫಕೀರ್ ಕಾಲೋನಿಯಲ್ಲಿ ಇದ್ದವರು ಅಕ್ರಮ ವಾಸಿಗಳು ಎಂದು ಸ್ವತಃ ಕಾಂಗ್ರೆಸ್ ಸಂಸದರೇ ಒಪ್ಪಿಕೊಂಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ವೇಣುಗೋಪಾಲ್ಗೇನೋ ಪಿಣರಾಯಿಗೆ ಟಾಂಗ್ ಕೊಡಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಲ್ಯೂಟ್ ಅಂದ್ರು. ಆದರೆ ಸಿದ್ದರಾಮಯ್ಯಗೆ ಮಾತ್ರ ಇದರ ಬಗ್ಗೆ ಮಾತನಾಡಲು ಮನಸ್ಸೇ ಒಪ್ತಿಲ್ಲ. ಕೇರಳದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಮೈಕ್ ದೂಡಿ ಮುಂದಕ್ಕೆ ಹೋದ್ರು. Write to letter to PM regarding EG bill to suspend that bill. So can you please tell us more about that, please? Request, please. No. You write a letter to PM Modi. ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಮುಂದುವರೆದಿದ್ದು ಬಿಜೆಪಿ ಆಡಳಿತದ ಅವಧಿಯಲ್ಲೇ ಶೆಡ್ ನಿರ್ಮಾಣವಾಗಿರಬಹುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟರು. ಇರ್ಬೋದು, ಅವ್ರ ಕಾಲನಾಗ ಆಗಿರ್ಬಾರ್ದು, ಯಾರ ಕಾಲನಾಗ ಇದನ್ನು ಗೊತ್ತಿಲ್ಲ. ಅವ್ರ ಕಾಲನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರುತ್ತೆ. ಅವ್ರ ಸರ್ಕಾರ ಇತ್ತು, ನಮ್ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗ್ ಗೊತ್ತಾಗೋದ್ರಿ, ನಾವೇ ಮಾಡಿದ್ವಿ, ಅವರೇ ಮಾಡ್ತಾರೆ. ಮಾಡಿದ್ ನಿಜ, ಅವ್ರು ಮಾಡಿದ್ ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಅದು ಮುಗಿದೋದ ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಜಟಾಪಟಿಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸದಲ್ಲಿದ್ದು ಒಂದೇ ವೇದಿಕೆಯಲ್ಲಿ ಪಿಣರಾಯಿ ವಿಜಯನ್ ಮುಖಾಮುಖಿಯಾದರು. ತಿರುವನಂತಪುರಂನಲ್ಲಿ ನಾರಾಯಣ ಗುರುಗಳು ಸ್ಥಾಪಿಸಿದ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದು ಒತ್ತುವರಿ ತೆರವು ವಿಚಾರ ಚರ್ಚೆ ಆಯ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ. ಕೇರಳದ ಚುನಾವಣಾ ರಣಕಣದಲ್ಲಿ ಕರ್ನಾಟಕದ ಕೋಗಿಲು ವಿಚಾರವೇ ಹಾಟ್ ಟಾಪಿಕ್ ಆಗಿದೆ. ಪಿಣರಾಯಿ ವಿಜಯನ್ಗೆ ಟಕ್ಕರ್ ಕೊಡೋ ಅವಸರದಲ್ಲಿ ವೇಣುಗೋಪಾಲ್ ಎಡವಟ್ಟು ಮಾಡಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ತಲೆನೋವು ತಂದಿಟ್ಟಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚುನಾವಣೆಗಳಲ್ಲಿ ಸೋಲುಗಳ ಮೇಲೆ ಸೋಲು ಕಂಡಿರುವ ಕಾಂಗ್ರೆಸ್ ಇದೀಗ ಅಸ್ತಿತ್ವದ ಹುಡುಕಾಟದಲ್ಲಿದೆ. ತೆಲಂಗಾಣ ಮತ್ತು ಕರ್ನಾಟಕದ ಬಳಿಕ ಕೇರಳವನ್ನ ಕೈವಶ ಮಾಡಿಕೊಳ್ಳಲು ಹರಸಾಹಸ ಪಡುತ್ತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ಕೈಪಡೆಗೆ ಪಿಣರಾಯಿ ವಿಜಯನ್ ಕೋಗಿಲು ಲೇಔಟ್ ವಿಚಾರ ಮುಂದಿಟ್ಟು ಶಾಕ್ ನೀಡುತ್ತಿದ್ದಂತೆ ಕೇರಳ ರಾಜಕೀಯ ಚಿತ್ರಣವೇ ಬದಲಾಗಿದ್ದು ಕೆಸಿ ವೇಣುಗೋಪಾಲ್ ಮಾಡುತ್ತಿರುವ ಒಂದೊಂದೇ ಎಡವಟ್ಟು ಸಿದ್ದರಾಮಯ್ಯಗೂ ತಲೆಬಿಸಿ ತಂದಿಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಕಂಟಕರಾದ್ರ ವೇಣುಗೋಪಾಲ್. ಸಿದ್ದರಾಮಯ್ಯಗೆ ಸಾಲು ಸಾಲು ಸಮಸ್ಯೆ ತಂದೊಡ್ಡಿದ್ರ ಕೆಸಿ ವೇಣುಗೋಪಾಲ್. ಸದ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆಸಿವಿ ಕೇರಳದ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಕಾರಣದಿಂದಲೇ ಕೋಗಿಲು ಲೇಔಟ್ ವಿಚಾರವನ್ನ ತಣ್ಣಗಾಗಿಸಲು ಹೋಗಿ ಕರ್ನಾಟಕ ಕಾಂಗ್ರೆಸ್ಗೆ ಸಂಕಷ್ಟ ತಂದೊಡ್ಡಿದ್ದಾರೆ. ಮೊದಲು ನಿರಾಶ್ರಿತರಿಗೆ ಪರ್ಯಾಯ ಮನೆ ಕೊಡಿ ಎಂದು ಮಧ್ಯಸ್ಥಿಕೆ ವಹಿಸಿದ್ದ ವೇಣುಗೋಪಾಲ್ ಇದೀಗ ಅವರೆಲ್ಲ ಅಕ್ರಮ ನಿವಾಸಿಗಳು ಎಂದು ಒಪ್ಪಿಕೊಂಡಿದ್ದಾರೆ. Even though they are not legally right, they didn't have any legal right. The government of Karnataka had given them 11 point something lakhs houses within 48 hours. I am saluting the action of Karnataka government in this. ಕೇಳಿದ್ರಲ್ಲ ವೇಣುಗೋಪಾಲ್ ಮಾತುಗಳನ್ನ. ಫಕೀರ್ ಕಾಲೋನಿಯಲ್ಲಿ ಇದ್ದವರು ಅಕ್ರಮ ವಾಸಿಗಳು ಎಂದು ಸ್ವತಃ ಕಾಂಗ್ರೆಸ್ ಸಂಸದರೇ ಒಪ್ಪಿಕೊಂಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ವೇಣುಗೋಪಾಲ್ಗೇನೋ ಪಿಣರಾಯಿಗೆ ಟಾಂಗ್ ಕೊಡಲು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಲ್ಯೂಟ್ ಅಂದ್ರು. ಆದರೆ ಸಿದ್ದರಾಮಯ್ಯಗೆ ಮಾತ್ರ ಇದರ ಬಗ್ಗೆ ಮಾತನಾಡಲು ಮನಸ್ಸೇ ಒಪ್ತಿಲ್ಲ. ಕೇರಳದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಮೈಕ್ ದೂಡಿ ಮುಂದಕ್ಕೆ ಹೋದ್ರು. Write to letter to PM regarding EG bill to suspend that bill. So can you please tell us more about that, please? Request, please. No. You write a letter to PM Modi.
ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಮುಂದುವರೆದಿದ್ದು, ಬಿಜೆಪಿ ಆಡಳಿತದ ಅವಧಿಯಲ್ಲೇ ಶೆಡ್ ನಿರ್ಮಾಣವಾಗಿರಬಹುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟರು. ಇರ್ಬೋದು, ಅವ್ರ ಕಾಲನಾಗ ಆಗಿರ್ಬಾರ್ದು, ಯಾರ ಕಾಲನಾಗ ಇದನ್ನ ಗೊತ್ತಿಲ್ಲ. ಅವ್ರ ಕಾಲನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದ್ ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರುತ್ತೆ. ಅವ್ರ ಸರ್ಕಾರ ಇತ್ತು, ನಮ್ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗ್ ಗೊತ್ತಾಗೋದ್ರಿ, ನಾವೇ ಮಾಡಿದ್ವಿ, ಅವರೇ ಮಾಡ್ತಾರೆ. ಮಾಡಿದ್ ನಿಜ, ಅವ್ರು ಮಾಡಿದ್ ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಮುಗಿದೋದ ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಜಟಾಪಟಿಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸದಲ್ಲಿದ್ದು, ಒಂದೇ ವೇದಿಕೆಯಲ್ಲಿ ಪಿಣರಾಯಿ ವಿಜಯನ್ ಮುಖಾಮುಖಿಯಾದರು. ತಿರುವನಂತಪುರಂನಲ್ಲಿ ನಾರಾಯಣ ಗುರುಗಳು ಸ್ಥಾಪಿಸಿದ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದು, ಒತ್ತುವರಿ ತೆರವು ವಿಚಾರ ಚರ್ಚೆ ಆಯ್ತಾ ಅನ್ನೋ ಕುತೂಹಲ ಹೆಚ್ಚಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.